ಅದರ ಮುಂದೆ ಹೇಗೆ ಅನ್ನೋದೊಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ. ಬೆಳಗ್ಗೆನೆ ಅವರು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗಲಿಲ್ಲ, ಎಮೋಷನ್ಸ್ ಕಣ್ಣೀರು ಹಾಕ್ಬಿಟ್ರು. ನಾನು ಯಾರಿಗಿದ್ದೆ ಮತ್ತು ನಾನು ಯಾರಾಗಿದ್ದೇನೆ, ನಾನು ಯಾರಾಗಿದ್ದೇನೆ ಇವೆರಡರ ನಡುವೆ ನಾನು ಕಳೆದು ಹೋಗಿದ್ದೇನೆ ಅಂತ ಟ್ವೀಟ್ ಒಂದನ್ನು ಮಾಡಿದ್ದಾರೆ ಭಾವುಕರಾಗಿ. ವಿಭಿನ್ನ ಚಿತ್ರ ಹಾಕಿ ಪೋಸ್ಟ್ ಮಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಆಪ್ತರು, ಬಹಳ ಉತ್ತಮವಾದಂಥ ಬಾಂಧವ್ಯ ಇತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಸಿದ್ದರಾಮಯ್ಯನವರೇ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಭಾವುಕರಾಗ್ಬಿಟ್ಟಿದ್ರು, ಕಣ್ಣೀರು ಹಾಕ್ಬಿಟ್ಟಿದ್ರು. ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ, ಮಾತಾಡೋಕ್ಕಾಗಲಿಲ್ಲ, ಗಂಟಲು ಕಟ್ಟಿದ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಅವರಿಗೆ. ಸೊ ಇದೀಗ ಇನ್ನೊಂದು ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಅವಾಗೇನು ಮಾತಾಡಿರಲಿಲ್ಲ, ಈಗೊಂದು ಪೋಸ್ಟ್ ಹಾಕಿದ್ದಾರೆ. ವಿಭಿನ್ನವಾದಂಥ ಚಿತ್ರವನ್ನು ಹಾಕಿ ಪೋಸ್ಟ್ ಮಾಡಿರುವಂಥದ್ದು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಅಸಂತೋಷ ಸಿದ್ದರಾಮಯ್ಯನವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ ಭಾವುಕರಾದಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸಿದ್ದರಾಮಯ್ಯನವರನ್ನು ನೋಡ್ಕೊಂಡು ಬೆಳೆದಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಯಾರಾಗಿದ್ದೆ ಮತ್ತು ನಾನು ಯಾರಾಗಿದ್ದೇನೆ ಇವೆರಡರ ನಡುವೆ ನಾನು ಕಳೆದು ಹೋಗಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯನವರನ್ನು ಗುರುಗಳಂತೆ ನೋಡಿಕೊಂಡು ಬೆಳೆದಂಥವ್ರು. ಸಿದ್ದರಾಮಯ್ಯನವರ ಶಿಷ್ಯ ಅಂತ ಕರೆಸ್ಕೊಳ್ತಾ ಇದ್ರು, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಇತ್ತೀಚಿನ ರಾಜಕಾರಣಿಗಳಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರುವಂಥ ರಾಜಕಾರಣಿ ಅಂತ ಕರೆಸ್ಕೊಳ್ತಾ ಇದ್ರು. ಆಮೇಲೆ ಒಂದು ಮಾನವೀಯತೆಯ ಮೌಲ್ಯ ಇಟ್ಕೊಂಡಿರುವಂಥ ರಾಜಕಾರಣಿ ಅಂತ ಸಂತೋಷ್ ಲಾಡ್ ಅವರು ಕರೆಸ್ಕೊಳ್ತಾ ಇದ್ರು. ಯುವ ಜನತೆಗೆ ಹತ್ತಿರವಾಗ್ತಾ ಇದ್ರು ಸಂತೋಷ್ ಲಾಡ್ ಅವರು. ಇದೇ ಸಂತೋಷ್ ಲಾಡ್ ಅವರಿಗೆ ಮಾರ್ಗದರ್ಶಕರು ಅಥವಾ ಗುರುಗಳು ಅಂತ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿರೋದು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಕಷ್ಟ ಆಗಿದೆ, ಮನಸ್ಸು ಭಾರ ಆಗಿದೆ, ದುಃಖ ಬಿಕ್ಕಳಿಸಿ ಬರ್ತಾ ಇದೆ. ಏನು ಮಾತಾಡಿದ್ರೂ ಸರಿ ಅನಿಸಲ್ಲ. ಬೇರೆಯವರಿಗೆ ಆಹಾರ ಆಗಬಾರ್ದು, ಈ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು. ಆದರೂ ಮನಸ್ಸಿನಲ್ಲಿರುವ ಪ್ರೀತಿ, ಗೌರವ, ಬೇಸರ, ಕಳವಳ, ತಳಮಳ ಇದೆಲ್ಲವನ್ನ ಹೇಳಿಕೊಳ್ಳಲೇಬೇಕು. ಹೇಗೆ? ಒಂದು ವಿಭಿನ್ನವಾದನ್ನು ಪೋಸ್ಟನ್ನು ಮಾಡೋದ್ರ ಮುಖಾಂತರವಾಗಿ ಸಂತೋಷ್ ಲಾಡ್ ಅವರು ಈ ಪೋಸ್ಟನ್ನು ಮಾಡಿರೋದು ಭಾವುಕರಾಗಿ. ಇದು ನೀವು TV5 ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಬೆಳಗ್ಗೆ ಎದ್ದು ಮಾತಾಡೋಕ್ಕಾಗಲಿಲ್ಲ ಅವ್ರಿಗೆ. ಬಿಕ್ಕಿ ಆಳೋಕ್ಕೆ ಶುರು ಮಾಡಿದ್ರು, ಕಣ್ಣೀರು ಹಾಕೋಕ್ಕೆ ಶುರು ಮಾಡಿದ್ರು. ಒಂದು ಅಕ್ಷರ ಮಾತಾಡಲಿಲ್ಲ. ಕಷ್ಟ ಆಗ್ಬಿಡ್ತು ಅವ್ರಿಗೆ, ಮನಸ್ಸು ಭಾರ ಆಗ್ಬಿಡ್ತು. ಇಲ್ಲಿಂದ ಹೋದ್ರೆ ಸಾಕು ಅನ್ನೋ ಥರದಲ್ಲಿ ಪರಿಸ್ಥಿತಿ ಇತ್ತು ಅವ್ರಿಗೆ. ಅಂದರೆ ಆಗಲೇ ಹೇಳ್ತಾ ಇದ್ನಲ್ಲ, ಕೆಲವರ ನಾಯಕತ್ವವನ್ನು ಒಪ್ಕೊಂಡಾಗ, ಕೆಲವರ ಸಿದ್ಧಾಂತಗಳನ್ನು ಒಪ್ಕೊಂಡಾಗ ಆ ವ್ಯಕ್ತಿಗೆ ನಾವು ಫ್ಯಾನ್ ಆಗಿಬಿಟ್ಟಿರ್ತೀವಿ. ಆ ವ್ಯಕ್ತಿಯನ್ನು ನಾವು ಸ್ವೀಕರಿಸ್ಬಿಟ್ಟಿರ್ತೀವಿ, ನಾವು ಹೀಗೆ ಆಗಬೇಕು ಅಂತ. ಸೊ ಅಂಥ ವ್ಯಕ್ತಿ ರಾಜೀನಾಮೆ ಕೊಡೋದು ಅಂತ ಅಂದಾಗ ಅವರನ್ನು ಫಾಲೋ ಮಾಡ್ತಾ ಇದ್ದವರಿಗೆ ಸಹಜವಾಗಿ ಇದೊಂದು ದೊಡ್ಡ ನೋವು, ಆಘಾತ. ವಾಟ್ ನೆಕ್ಸ್ಟ್, ಏನು ಮುಂದಿನ ಕತೆಗೇನು ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರನ್ನು ನೋಡಿ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಿದ್ದಿರ್ತಾರೆ. ಒಂದು ಹಿರಿಯ ಸ್ಥಾನದಲ್ಲಿ ಇದ್ದವರು ಸಿದ್ದರಾಮಯ್ಯನವರು. ಅಂಥ ನಾಯಕ ರಾಜೀನಾಮೆ ಅಂತಂದಾಗ ಅವ್ರ ಸುತ್ತಮುತ್ತ ಇದ್ದವರು, ಅವರನ್ನು ಮಾರ್ಗದರ್ಶಕ ಅಂತ ಸ್ವೀಕರಿಸಿದವರು, ಇವ್ರಿಗೆಲ್ಲರಿಗೂ ಕೂಡ ಬೇಸರವೇ. ಅನೇಕರು ಇವತ್ತು ಇಂಥದ್ದೇ ಒಂದು ಪರಿಸ್ಥಿತಿಯನ್ನು, ಇಂಥದ್ದೇ ಒಂದು ಸಿಚುವೇಶನನ್ನು ಕಾಂಗ್ರೆಸ್ನಲ್ಲಿ ಎದುರಿಸ್ತಾ ಇರೋದಂತೂ ಹೌದು. ಇದೀಗ ಸಂತೋಷ್ ಲಾಡ್ ಅವರು ಕೂಡ ಅದೇ ರೀತಿಯಾಗಿ ಬೆಳಗ್ಗೆ ಭಾವುಕರಾಗಿದ್ದರು, ಈಗೊಂದು ಪೋಸ್ಟನ್ನು ಹಾಕಿದ್ದಾರೆ. ಸಂತೋಷ್ ಲಾಡ್ ಅವರ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ಕೊಡುಗೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದು ಸಂತೋಷ್ ಲಾಡ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅನೇಕ ಬಾರಿ ಬೆಂತಟ್ಟಿರ್ಬೋದು, ಅನೇಕ ಬಾರಿ ಬುದ್ಧಿ ಹೇಳಿರ್ಬೋದು. ರಾಜಕೀಯದಲ್ಲಿ ನೀನು ಇರಬೇಕು, ಹೀಗಿರಬೇಕು, ಹಾಗಿರಬೇಕು ಅಂತ ಹೇಳಿರ್ಬೋದು. ಸಚಿವ ಸ್ಥಾನ ಕೊಟ್ಟಿರ್ಬೋದು, ಕೆಲಸ ಕಾರ್ಯಗಳನ್ನು ಹೀಗೆ ಮಾಡಿ ಅಂತ ಹೇಳಿರ್ಬೋದು, ಮಾರ್ಗದರ್ಶನ ನೀಡಿರ್ಬೋದು. ನಾವು ಈ ಗುರು ಶಿಷ್ಯರ ಬಾಂಧವ್ಯ ಅಥವಾ ಈ ಥರದ ಮಾರ್ಗದರ್ಶಕ ನಾವು DK ಶಿವಕುಮಾರ್ ಅವರಲ್ಲಿ SM ಕೃಷ್ಣ ಅವರಲ್ಲಿ ನೋಡ್ತಾ ಇದ್ವಿ. ಅವರದ್ದು ಹಾಗೇನೆ. SM ಕೃಷ್ಣ ಅವರು ಅಂತಲೇ DK ಶಿವಕುಮಾರ್ ಅವರಿಗೆ ಅಪಾರವಾದಂಥ ಗೌರವ. ಹಾಗೆಯೇ ಒಬ್ಬೊಬ್ಬರನ್ನ ರೋಲ್ ಮಾಡೆಲ್ಗಳ ರೀತಿಯಾಗಿ ಸ್ವೀಕರಿಸಿಬಿಟ್ಟಿರ್ತಾರೆ. ಆಗ ಇಂಥ ಸಂದರ್ಭಗಳು ಬಂದಾಗ ಕಷ್ಟ ಆಗತ್ತೆ. ಸಂತೋಷ್ ಲಾಡ್ ಅವ್ರಿಗೂ ಕೂಡ ಅದೇ ಥರದೊಂದು ಪರಿಸ್ಥಿತಿ ಈಗ ಕಷ್ಟ ಆಗ್ತಾ ಇದೆ. ಬಟ್ ಒಪ್ಕೊಳ್ಳೇಬೇಕು, ಹೈಕಮಾಂಡ್ ನಾಯಕರ ನಿರ್ಧಾರ ಇದು. ಸೊ ಹಾಗಾಗಿ ಸಮಸ್ಯೆಗಳಾಗ್ತಾ ಇದೆ. ಏನು ಮಾಡೋದು ಈಗ? ಹೈಕಮಾಂಡ್ ನಾಯಕರು ಹೇಳೋ ಮಾತೆ ಅಂತಿಮ.
ಅವ್ರ ಮಾತಿಗೆ ಗೌರವ ಕೊಡಬೇಕು, ಪಕ್ಷನಿಷ್ಠೆ ತೋರಿಸ್ಬೇಕು, ಪಕ್ಷಕ್ಕಾಗಿ ದುಡಿಬೇಕು ಅಂತ ಸಿದ್ದರಾಮಯ್ಯನವರೇ ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ ಅಂತಂದರು. ರಾಹುಲ್ ಗಾಂಧಿಯವ್ರಿಗೆ ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ ಅಂತಂದರು. ಹೀಗಿರಬೇಕಾದ್ರೆ ನಾನು ಹೈಕಮಾಂಡ್ ನಾಯಕರ ಮಾತು ಕೇಳಬೇಕು, ಒಪ್ಕೊಳ್ಬೇಕು, ಆದರೆ ಕಷ್ಟ ಆಗ್ತಾ ಇದೆ. ಎಲ್ಲ ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವುದೇ ಜಾತಿ ಮತ ಧರ್ಮ ಇಲ್ಲೇ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ದೇಶದ ಸಂಪತ್ತು ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಅದಕ್ಕಾಗಿಯೇ ಬುದ್ಧನ ವಿಚಾರ, ಬಸವಣ್ಣವರ ವಿಚಾರ, ಗಾಂಧೀಜಿಯವರ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ನಮಗೆ ಆದರ್ಶಪ್ರಾಯ. ಇಡೀ ಸಮಾಜ ಕುವೆಂಪು ಅವರು ಹೇಳದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡು ಇಡೀ ಸಮಾಜ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಸಮಾನ ಅವಕಾಶಗಳು ಎಲ್ರಿಗೂ ಸಿಗಬೇಕು,